ಅಧಿಕಾರದ ಅಮಲಿನಲ್ಲಿದ್ದ ಕಾಂಗ್ರೆಸ್ ಹತಾಶೆಯಲ್ಲಿದೆ. ಬಾಯಿಗೆ ಬಂದಂತೆ ಮಾತನಾಡೋರನ್ನ ಹದ್ದುಬಸ್ತಲ್ಲಿಡಬೇಕು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ದಿನ ಭ್ರಮೆಯಲ್ಲಿದ್ದೇವೆ ಎಂದು ಕಾಂಗ್ರೆಸ್ಗೆ ಗೊತ್ತಾಗಿದೆ. ಮೋದಿ ಜನಪ್ರಿಯತೆಯಿಂದ ಸಚಿವರು ಸ್ಪರ್ಧೆ ಮಾಡಿಲ್ಲ. ಸಿದ್ದರಾಮಯ್ಯ, ಡಿಕೆಶಿಗೂ ಮೋದಿ ಜನಪ್ರಿಯತೆ ಅರ್ಥ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರದ ಅಮಲಿನಲ್ಲಿದ್ದ ಕಾಂಗ್ರೆಸ್ ಈಗ ಹತಾಶೆಯಲ್ಲಿದೆ. ಬಾಯಿಗೆ ಬಂದಂತೆ ಮಾತನಾಡೋರನ್ನ ಹದ್ದುಬಸ್ತಲ್ಲಿಡಬೇಕು ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇಷ್ಟು ದಿನ ಭ್ರಮೆಯಲ್ಲಿದ್ವಿ ಅಂತ ಕಾಂಗ್ರೆಸ್ಗೂ ಸಹ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಎದುರಾಳಿಗಳನ್ನ ಹದ್ಬಸ್ತಿನಲ್ಲಿ ಇಡ್ತಕ್ಕಂಥ ಕೆಲಸ ಆಗ್ಲೇಬೇಕಾಗ್ತದೆ. ಇಲ್ಲಿದ್ರೆ ಎಲುಬಿಲ್ಲದ ನಾಲಿಗೆ. ಚುನಾವಣೆ ಸಂದರ್ಭದಲ್ಲಿ ಮೈಕ್ ಸಿಕ್ಕಿದೆ ಅಂತ ಹೇಳಿದ್ರೆ ಯಾರು ಏನ್ ಬೇಕಾದ್ರೂ ಮಾತನಾಡ್ಬೋದು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅದನ್ನ ವಸಂತ್ ಕುಮಾರ್ ಅವರು ವಿನಂತಿ ಮಾಡೋದೇನೆಂದ್ರೆ, ಯಾರ್ಯಾರು ನಮ್ಮನ್ನ ಏನೇನು ಟೀಕೆ ಮಾಡಿದ್ರೆ ಅದನ್ನು ಪುನರಾವರ್ತನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇಸ್ ಹಾಕಿದೀವಿ ಅಂತ ಹೇಳಿದ್ರೆ ಸಾಕು. ನಮ್ಗೆ ಏನೇನು ಟೀಕೆಗಳು ಮಾಡಿದರೆ ಅದನ್ನು ಪ್ರಯೋಗ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಇವತ್ತು ಹೇಳಕ್ ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹತಾಶರಾಗಿದ್ದಾರೆ. ಇವತ್ತು ಯಾಕೆ ಹತಾಶರಾಗಿದ್ದಾರೆ ಅಂತ ಹೇಳಿದ್ರೆ, 9 ತಿಂಗಳ ಹಿಂದೆ ಬಂದಿರತಕ್ಕಂಥ ಈ ಹೊಸ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಯಾವುದೋ ಒಂದು ಭ್ರಮೆನಲ್ಲಿ ಇದ್ರು. ಅಧಿಕಾರದ ಅಮಲಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದಂತ ಒಂದು ಅಭೂತಪೂರ್ವ ಬೆಂಬಲ ಸಿಕ್ಕಂತ ಅಭೂತಪೂರ್ವ ಬೆಂಬಲದಿಂದ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕ್ರಮೇಣವಾಗಿ ಜ್ಞಾನೋದಯ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.